ಸೊ ಇವತ್ತಿನ ಒಂದು ವಿಡಿಯೋವನ್ನ 4ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸರ್ವಜ್ಞನ ತ್ರಿಪದಿಗಳು ನೋಟ್ಸ್ ಅನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸವಿ ಕನ್ನಡ ಪಠ್ಯಪುಸ್ತಕ 2ನೇ ಲ್ಯಾಂಗ್ವೇಜ್ ಆಗಿ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾರು ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರಿಗೆ. ಇದು ಮೊದಲಿಗೆ ನಾನು ಪದ್ಯವನ್ನ ಬರೆಯೋದಕ್ಕೆ ಕೇಳಿದ್ದೀನಿ. ಸರ್ವಜ್ಞನ ತ್ರಿಪದಿಗಳ ಪದ್ಯದ 1-2 ಪ್ಯಾರಾವನ್ನ ಮಕ್ಕಳಲ್ಲಿ ಬರೆದಿದ್ದಾರೆ. ಅದಾದ ನಂತರ ಹೊಸ ಪದಗಳು ಅಥವಾ ಡಿಫಿಕಲ್ಟ್ ವರ್ಡ್ಸ್ ಅಂತ ಏನು ಹೇಳ್ತೀವಿ ಅದು ಇದು. ಸರ್ವಜ್ಞ, ತ್ರಿಪದಿ, ಪರ್ವತ, ಪರರಿಂಗೆ, ಕಾಂಬಾವಗೆ, ಜ್ಯೋತಿ, ವಿಜಾತಿ, ಧರ್ಮ, ನೆಲೆಗಟ್ಟು, ಆಪತ್ತು. ಅದಾದ ನಂತರ ಪದಗಳ ಅರ್ಥ: ಗರ್ವ, ಜಂಬ, ಗರ್ವ ಅಂದರೆ ಜಂಬ, ನುಡಿ, ಮಾತು, ಅರ್ಥ. ಪರ್ವತ ಪದದ ಅರ್ಥ ಬೆಟ್ಟ, ಅಗ್ನಿ ಅರ್ಥ ಬೆಂಕಿ, ಕುಲ, ಗೋತ್ರ, ಜಾತಿ, ಆಪತ್ತು ಅಂದರೆ ಅಪಾಯ, ಬಗೆ ಅಂದರೆ ರೀತಿ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಗಳು: ಪ್ರಶ್ನೆ 1, ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ? ಉತ್ತರ: ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ಸರ್ವಜ್ಞ ವಿದ್ಯೆಯ ಪರ್ವತ ಆಗಿದ್ದಾನೆ. 2ನೇ ಪ್ರಶ್ನೆ: ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ? ಉತ್ತರ: ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಂಗೆ. 3ನೇ ಪ್ರಶ್ನೆ: ಯಾರ ಮನೆಯ ಜ್ಯೋತಿಯು ಹೀನವಲ್ಲ? ಉತ್ತರ: ಜಾತಿಹೀನನ ಮನೆಯ ಜ್ಯೋತಿಯು ಹೀನವಲ್ಲ. 4ನೇ ಪ್ರಶ್ನೆ: ಪಾಪದ ನೆಲೆಗಟ್ಟು ಯಾವುದು? ಉತ್ತರ: ಕೋಪವು ಪಾಪದ ನೆಲೆಗಟ್ಟು. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅನ್ನೋ ಪ್ರಶ್ನೆಗಳು. 1ನೇ ಪ್ರಶ್ನೆ: ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ? ಉತ್ತರ: ಸರ್ವರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ಸರ್ವಜ್ಞನು ವಿದ್ಯೆಯ ಪರ್ವತ ಆಗಿದ್ದಾನೆ. 2ನೇ ಪ್ರಶ್ನೆ: ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು? ಉತ್ತರ: ನಾವು ನಡೆಯುವ ಭೂಮಿ ಒಂದೇ, ಕುಡಿಯುವ ನೀರು ಒಂದೇ, ಸುಡುವ ಅಗ್ನಿ ಒಂದೇ ಆಗಿರುವಾಗ ಜಾತಿ, ಮತ, ಗೋತ್ರ ಎಂಬ ಭಿನ್ನತೆ ಇರಬಾರದು. ಇದು ಸರ್ವಜ್ಞ ಕವಿ ರಚನೆ ಮಾಡಿರುವಂತಹ ಸರ್ವಜ್ಞನ ತ್ರಿಪದಿಗಳು ಪಾಠದ ಒಂದು ನೋಟ್ಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಮಕ್ಕಳ ದಿನಾಚರಣೆ ಹೇಗೇನೋ ಹಾಗೆ ಮಹಿಳಾ ದಿನಾಚರಣೆಯ ಬಗ್ಗೆ ಕೂಡ ಒಂದು ಪಾಠ ಇದೆ. ಮಹಿಳಾ ದಿನಾಚರಣೆಯ ಒಂದು ಪಾಠಕ್ಕೆ ಮೊದಲು ಆ ಪಾಠದಲ್ಲಿ ಬಂದಿರುವಂತಹ ಮಹಿಳಾ ಸಾಧಕಿಯರ ಭಾವಚಿತ್ರಗಳನ್ನ ಇಲ್ಲಿ ಅನಿಸೋದಕ್ಕೆ ಕೇಳಿದ್ದೀನಿ. ಅದಾದ ನಂತರ ಹೊಸ ಪದಗಳು: ದಿನಾಚರಣೆ, ಮುಖ್ಯ ಶಿಕ್ಷಕ ಸಾವಿತ್ರಿಬಾಯಿ ಫುಲೆ, ಕಲ್ಪನಾ ಚಾವ್ಲಾ, ಶಿಕ್ಷಕಿ, ಮಕ್ಕಳು, ರಾಷ್ಟ್ರ, ಆವರಣ, ಭಾವಚಿತ್ರ, ಕಾರ್ಯಕ್ರಮ. ಅದಾದ ನಂತರ ಡಿಫಿಕಲ್ಟ್ ವರ್ಡ್ಸ್ ಆದ್ಮೇಲೆ ಪದಗಳ ಅರ್ಥ: ಸಂಭ್ರಮ ಅರ್ಥ ಸಡಗರ, ಕಾರ್ಯ ಅಂದ್ರೆ ಕೆಲಸ ಅಥವಾ ಕಾಯಕ, ಸಿಂಗರಿಸು ಅಂದ್ರೆ ಅಲಂಕಾರ ಮಾಡು ಅಥವಾ ಅಲಂಕರಿಸು, ನಿರೂಪಣೆ ಅಂದ್ರೆ ವಿವರಿಸು, ಗಣ್ಯ ಅಂದ್ರೆ ಮನ್ನಣೆಗೆ ತಕ್ಕ, ಪೋಷಣೆ ಅಂದ್ರೆ ರಕ್ಷಣೆ, ವಂದನೆ ಅಂದ್ರೆ ನಮಸ್ಕಾರ, ಮುಕ್ತಾಯ ಅಂದ್ರೆ ಕೊನೆ ಅಂತ. ನೆಕ್ಸ್ಟ್ ಪದಗಳ ಅರ್ಥ: ಸಹಕಾರ ಅಂದ್ರೆ ಸಹಾಯ, ಸ್ಮರಣೀಯ ಅಂದ್ರೆ ನೆನಪಿಸಿಕೊಳ್ಳುವಂತಹದ್ದು, ನೆನೆ ಅಂದ್ರೆ ಸ್ಮರಿಸು, ಅಪ್ರತಿಮ ಅಂದ್ರೆ ಏನೇ ಇಲ್ಲದ, ಕುತೂಹಲ ಅಂದ್ರೆ ಅಚ್ಚರಿ, ಪಥ ಅಂದ್ರೆ ದಾರಿ. ಅದಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1: ಮಕ್ಕಳು ಯಾರ ಭಾವಚಿತ್ರಗಳನ್ನ ಸಿಂಗರಿಸಿದ್ದರು? ಉತ್ತರ: ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು. 2ನೇ ಪ್ರಶ್ನೆ: ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಉತ್ತರ: ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. 3ನೇ ಪ್ರಶ್ನೆ: ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. 4ನೇ ಪ್ರಶ್ನೆ: ಕಲ್ಪನಾ ಚಾವ್ಲಾರವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಮುಂದಿನ ಪಾಠ ವೀರ ಅಭಿಮನ್ಯು. ಇಲ್ಲಿ ಅಭಿಮನ್ಯುವಿನ ಚಿತ್ರವನ್ನ ಅಂಟಿಸೋದಕ್ಕೆ ಕೇಳಿದ್ದೀನಿ. ನೆಕ್ಸ್ಟ್ ಹೊಸ ಪದಗಳು: 1ನೇದು ಅಭಿಮನ್ಯು, 2 ಪುರಾಣ, 3 ಅರ್ಜುನ, 4 ಕುರುಕ್ಷೇತ್ರ, ಘನಘೋರ, ಭೀಮ, ಧರ್ಮರಾಯ, ಚಕ್ರವ್ಯೂಹ, ಬಲರಾಮ, ಕೌರವ. ಅದಾದ್ಮೇಲೆ ಪದಗಳ ಅರ್ಥ: ಆಶೀರ್ವದಿಸು ಅಂದ್ರೆ ಹರಸು, ವದನ ಅಂದ್ರೆ ಮುಖ, ದಯೆ ಅಂದ್ರೆ ಕರುಣೆ, ಭೇದಿಸು ಅಂದ್ರೆ ಒಡೆ, ಸೇನೆ ಅಂದ್ರೆ ದಂಡು, ಪ್ರಶಂಸೆ ಅಂದ್ರೆ ಉಗಲಿಕೆ, ಮಂಗಳ ಅಂದ್ರೆ ಶುಭ, ಖಿನ್ನ ಅಂದ್ರೆ ದುಃಖಿತನಾದ, ಘನಘೋರ ಅಂದ್ರೆ ಉಗ್ರವಾದ, ಶಂಕೆ ಅಂದ್ರೆ ಸಂದೇಹ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಉತ್ತರ: ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ನೆಕ್ಸ್ಟ್ ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಉತ್ತರ: ಕೌರವರು ಪಾಂಡವರು
ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಅಭಿಮನ್ಯುವಿನ ಮೂರನೇ ಪ್ರಶ್ನೆ, ಅಭಿಮನ್ಯುವಿನ ತಂದೆಯ ಹೆಸರೇನು? ಉತ್ತರ, ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ನಾಲ್ಕನೇ ಪ್ರಶ್ನೆ, ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಉತ್ತರ, ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ನೆಕ್ಸ್ಟ್ ಪಾಠ ಪ್ರವಾಸ ಹೋಗೋಣ. ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿ ಕ್ಷೇತ್ರಗಳ ಚಿತ್ರಗಳನ್ನ ಇಲ್ಲಿ ಅಂಟಿಸಕ್ಕೆ ಕೇಳಿದ್ದೀನಿ. ಹಂಪಿ, ಜೋಗ್ ಫಾಲ್ಸ್, ಬಿಜಾಪುರ, ಹಾಗೇನೆ ಇಲ್ಲಿ ನಾವು ಮೈಸೂರು ಅರಮನೆ, ಹಾಗೇನೆ ವಿಧಾನಸೌಧ, ಹೀಗೆ ನಾವು ಸಾಕಷ್ಟು ಪ್ರವಾಸಿ ತಾಣಗಳ ಚಿತ್ರಗಳನ್ನ ಕೂಡ ಮಕ್ಕಳಿಗೆ ಅಂಟಿಸೋದಕ್ಕೆ ಕೇಳಬೇಕು ಕ್ಲಾಸ್ ವರ್ಕ್ ಅಲ್ಲಿ. ಅದಾದ ನಂತರ ಹೊಸ ಪದಗಳು ಅಥವಾ ಡಿಫಿಕಲ್ಟ್ ವರ್ಡ್ಸ್, ಪ್ರವಾಸ, ಬೆಂಗಳೂರು, ಪ್ರಾಥಮಿಕ, ಶ್ರವಣ ಬೆಳಗೊಳ, ತೀರ್ಮಾನ, ಪ್ಲಾಟ್ಫಾರಂ, ರೈಲು, ಧ್ವನಿವರ್ಧಕ, ಶೌಚಾಲಯ, ಕಬ್ಬಿಣ. ಈ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನಾವು ಡಿಕ್ಟೇಷನ್ ಏನ್ ಕೊಡ್ತೀವಿ ಅದಕ್ಕೆ ರೀಡ್ ಮಾಡೋಕೆ ಕೇಳ್ತೀವಿ. ಪದಗಳ ಅರ್ಥ: ಕಂಪ್ಯೂಟರ್ ಅಂದ್ರೆ ಗಣಕಯಂತ್ರ, ಶೌಚಾಲಯ ಅಂದ್ರು ಕಕ್ಕಸು ಮನೆ, ಆಲಿಸು ಮನಸ್ಸಿಟ್ಟು ಕೇಳು, ಫೋಟೋ ಅಂದ್ರೆ ಛಾಯಾಚಿತ್ರ, ಆಯಾಸ ಅಂದ್ರೆ ಬಳಲಿಕೆ, ಚುಕ್ ಬುಕ್ ಅನ್ನೋದು ರೈಲಿನ ಶಬ್ದ, ಖುಷಿ ಅಂದ್ರೆ ಸಂತೋಷ, ವ್ಯವಸ್ಥೆ ಅಂದ್ರೆ ಏರ್ಪಾಡು, ಇಚ್ಛೆ ಅಂದ್ರೆ ಆಸೆ. ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದನೇ ಪ್ರಶ್ನೆ, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಉತ್ತರ, ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಪ್ಲಾಟ್ಫಾರಂ ಎಂದರೇನು? ಉತ್ತರ, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವಂತಹ ಸ್ಥಳವನ್ನ ಪ್ಲಾಟ್ಫಾರಂ ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ಉತ್ತರ, ಕೆನಡಿ, ಮಧು, ರಾಜು ಜೊತೆ ಸಂವಾದ ನಡೆಸಿದರು. ಯಾರು? ಮಕ್ಕಳು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ರೈಲು ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ. ನೆಕ್ಸ್ಟ್ ಇಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಂದನೇ ಪ್ರಶ್ನೆ, ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಉತ್ತರ, ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಆ ಕಾರಣಕ್ಕೆ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ. ಎರಡನೇ ಪ್ರಶ್ನೆ, ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಉತ್ತರ, ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ, ಲಗೇಜು ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ ಅಂತ ಬರೀಬೇಕು.